ನೀವು ಸಣ್ಣ ಆಗ್ಬೇಕಾ ದಪ್ಪ ಆಗ್ಬೇಕಾ ಇಬ್ಬರಿಗೂ ಬೆಸ್ಟ್. ನಿಮ್ಮ ಹತ್ರ ಜಸ್ಟ್ 80 ರೂಪಾಯಿ ಇದ್ರೆ ಸಾಕು 2 ಟೈಮ್ಸ್ ಆಗುವಷ್ಟು ವೆಜಿಟೇರಿಯನ್ ಹೈ ಪ್ರೋಟೀನ್ ಫುಡ್ ನ ರೆಡಿ ಮಾಡ್ಕೊಬಹುದು. 60 ಗ್ರಾಮ್ ಅಷ್ಟು ಡ್ರೈ ಸೋಯಾ ತಗೊಳ್ತಾ ಇದ್ದೀನಿ. ಇದ್ರಲ್ಲಿ ಒಂದು 32 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಕ್ಕತ್ತೆ. 70 ಗ್ರಾಮ್ ಅಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಇದರಲ್ಲಿ ಒಂದು 15 ರಿಂದ 16 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಕ್ಕತ್ತೆ. ಸೋಯಾ ಚಂಕ್ಸ್ ನ ಇಲ್ಲ ಅಂದ್ರೆ ಒಂದು 15 ನಿಮಿಷ ನೀರಲ್ಲಿ ನೆನೆ ಹಾಕಿ ಆಮೇಲೆ ಮಿಕ್ಸಿಲಿ ರುಬ್ಬಿಟ್ಕೊಳ್ಳಿ. ಒಂದು ಪಾತ್ರೆ ತಗೊಂಡು ಕಡಲೆ ಹಿಟ್ಟು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರ, ಜೀರಿಗೆ, ಹಸಿಮೆಣಸಿನಕಾಯಿ, ಸ್ವಲ್ಪ ಬೀನ್ಸ್, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಕಾರ್ನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಎಲೆಕೋಸು, ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ್ಯಡ್ ಮಾಡ್ಕೊಳ್ಳಿ. ಆಡ್ಸಿಟ್ಟಿದ್ದಂತಹ ಸೋಯಾನ ತಗೊಂಡು ನೀಟಾಗಿ ಕಲಿಸ್ಕೊಳ್ಳಿ ಆಯಿತಾ. ಜಾಸ್ತಿ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ನಿಮಗೆ ಬೇಕು ಅಂದರೆ ಬೇಕಾದ್ರೆ ಹಾಕೊಳ್ಳಿ. ಇದರಲ್ಲೇ ಕಲಿಸ್ಕೊಬೋದು. ಆ್ಯಕ್ಚುಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಎಳ್ಳೆಣ್ಣೆನ ಹಾಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಹಾಕೊಳ್ಳಿ. ಆ್ಯಕ್ಚುಲಿ ಈ ಸೈಜಲ್ಲಿ 2 ದೊಡ್ಡ ದೋಸೆ ಮಾಡ್ಬೋದು. 2 ಟೈಮ್ಗೆ ತಿನ್ಬೋದು. ಹೊಟ್ಟೆನೂ ಕೂಡ ತುಂಬುತ್ತೆ. ನಿಮ್ಗೇನಾದರೂ ಇನ್ನೂ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ವೆಜಿಟೇಬಲ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಇನ್ನೂ ಎಕ್ಸ್ಟ್ರಾ ದೋಸೆಗಳಾಗುತ್ತೆ. ಸಣ್ಣ ಆಗಬೇಕು ಅಂತ ಇರೋರು ಇದನ್ನ 2 ಟೈಮ್ಸ್ ತಿನ್ನಿ. ದಪ್ಪ ಆಗಬೇಕು ಅಂತ ಇರೋರು ಒಂದೇ ಟೈಮ್ಗೆ ಎಲ್ಲಾನು ತಿಂದಾಕಿ. ಎಕ್ಸ್ಟ್ರಾ 1 ಸ್ಪೂನ್ ತುಪ್ಪ ಬೇರೆ ಹಾಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿ ಆಯಿತಾ. ಯಾರು ಇದನ್ನ ತಿನ್ನಬಾರ್ದು ಅಂತ ಕೇಳಿದ್ರೆ ಕಿಡ್ನಿಲಿ ಏನಾದರೂ ಪ್ರಾಬ್ಲಮ್ ಇದ್ದು ನೀವು ಜಾಸ್ತಿ ಪ್ರೋಟೀನ್ ತಿನ್ನಬಾರ್ದು ಅಂತ ಹೇಳಿದರೆ ಅವರು ಡಾಕ್ಟರ್ ಸಲಹೆ ಮೇರೆಗೆ ತಗೊಳ್ಳಿ ಆಯಿತಾ. ಆಮೇಲೆ ತುಂಬ ಜನಕ್ಕೆ ಜಾಸ್ತಿ ಗ್ಯಾಸ್ ಆಗ್ತಿದೆ, ಬ್ಲೋಟಿಂಗ್ ಆಗ್ತಿದೆ ಅಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ತಿನ್ನೋಕ್ಕೆ ಪ್ರಾರಂಭ ಮಾಡಿ. ಆಮೇಲೆ ನಿಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಸೋಯಾ ಮತ್ತು ಎಲೆಕೋಸು ಥೈರಾಯ್ಡ್ ಪೇಷಂಟ್ಗೆ ಒಳ್ಳೇದಲ್ಲ. ನೀವೇನಾದ್ರು ಟ್ಯಾಬ್ಲೆಟ್ಸ್ ತೊಗೋತಿದ್ದು ಕಂಟ್ರೋಲಲ್ಲಿಲ್ಲ ಅಂದರೆ ಕಂಪ್ಲೀಟಾಗಿ ಇದನ್ನು ಅವಾಯ್ಡ್ ಮಾಡಿಬಿಡಿ. ಇಲ್ಲಾಂದರೆ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೆ. ನಾನು ಈ ಗ್ರೀಕ್ ಯೋಗರ್ಟ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ 8 ಗ್ರಾಮ್ ಅಷ್ಟು ಪ್ರೋಟೀನ್ ಇದೆ. ಇದು ಪ್ರೋಬಯೋಟಿಕ್ ಕೂಡ. ಇದಕ್ಕೆ ನಾನು 1 ಸ್ಪೂನಷ್ಟು ಚಿಯಾ ಸೀಡ್ ಹಾಕಿ ನೆನೆಸಿ ಇಟ್ಟಿದೆ. ಇವಾಗ ಇದನ್ನು ಮಿಕ್ಸ್ ಮಾಡಿ ತಿಂತಾ ಇದ್ದೀನಿ. ನೀವು ತರಕಾರಿ ಮತ್ತು ಯೋಗರ್ಟ್ನ ತೆಗೆದಾಕಿದ್ರೆ ಜಸ್ಟ್ 20 ರೂಪಾಯಲ್ಲೇ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಬಟ್ ನೀವೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅರೌಂಡ್ ಒಂದು 700 ಕ್ಯಾಲೋರೀಸ್ ಬರುತ್ತೆ. ಒಂದು 60 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಒಂದು 85 ಗ್ರಾಮ್ ಅಷ್ಟು ಕಾರ್ಬ್ಸು ಮತ್ತು ನಿಯರ್ಲಿ ಒಂದು 30 ಗ್ರಾಮ್ ಅಷ್ಟು ಫೈಬರ್ ಕೂಡ ಸಿಗುತ್ತೆ. 2 ಟೈಮ್ಸ್ ಆರಾಮಾಗಿ ತಿನ್ಬೋದು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ನಿಮ್ಮ ಇಷ್ಟ. ಯಾವಾಗಲಾದ್ರೂ ತಗೊಳ್ಳಿ ಇದನ್ನು. ಮನೇಲಿ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ಮನೇಲಿ ಟ್ರೈ ಮಾಡಿ. ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೀತಿ ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದರೆ ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.